ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ನಟಿ ಇದೀಗ ಭೂಮಿಕಾ ರಮೇಶ್ ಅವರು ಪ್ರೀತಿಯಲ್ಲಿ ಬಿದ್ದಿದ್ದಾರಾ, ಮದುವೆ ಆಗ್ತಿದ್ದಾರಾ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಲಕ್ಷ್ಮೀ ಭಾರಮ್ಮ ನಟಿ ಪ್ರೀತಿಸ್ತಿರುವಂಥ ಹುಡುಗ ಯಾರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರದ ಮೂಲಕ ಗಮನ ಸೆಳೀತಿರುವಂಥ ನಟಿ ಭೂಮಿಕಾ ರಮೇಶ್ ಅವರಿಗೆ ತೆಲುಗಿನ ಮೇಘ ಸಂದೇಶಂ ಧಾರಾವಾಹಿಯಲ್ಲಿ ಇದೀಗ ನಟಿಸ್ತಾ ಇದ್ದಾರೆ. ಈ ಸೀರಿಯಲ್ನಲ್ಲಿ ನನ್ನರಸಿ ರಾಧೆ ಧಾರಾವಾಹಿ ನಟ ಕೂಡ ಅಭಿನಯಿಸ್ತಿದ್ದಾರೆ. ಈ ಜೋಡಿ ಜಸ್ಟ್ ಫ್ರೆಂಡ್ ಆಗಿ ಉಳ್ಕೊಂಡಿದ್ಯಾ ಅಥವಾ ಪ್ರೇಮಿಗಳ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇದಕ್ಕೆ ರಿಯಾಲಿಟಿ ಶೋನಲ್ಲಿ ಇವರಿಬ್ಬರೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಹೌದು, ಮೇಘ ಸಂದೇಶಂ ಧಾರಾವಾಹಿಯಲ್ಲಿ ಭೂಮಿಕಾ ರಮೇಶ್ ಅವರು ಭೂಮಿ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸ್ನೇಹಿತರೆ, ಗಗನ್ ಪಾತ್ರದಲ್ಲಿ ಅಭಿನವ್ ವಿಶ್ವನಾಥ್ ನಟಿಸ್ತಾ ಇದ್ದಾರೆ. ಇವರು ಕನ್ನಡದಲ್ಲೂ ಕೂಡ ನಟನೆ ಮಾಡಿದ್ರು. ಸೊ ಇದೀಗ ಅವರು ಈ ಒಂದು ಲ್ಯಾಂಗ್ವೇಜ್ನಲ್ಲಿ ನಟಿಸ್ತಾ ಇದ್ದಾರೆ. ಈ ಸೀರಿಯಲ್ನ ಆಚೆ ಕೂಡ ಈ ಜೋಡಿ ಆತ್ಮೀಯತೆಯಿಂದ ಇದೆ. ಇದನ್ನು ನೋಡಿ ಕೆಲವರು ಇವರಿಬ್ಬರು ಪ್ರೀತಿ ಮಾಡ್ತಿರಬಹುದು, ಮದುವೆ ಆಗಬಹುದು ಅನ್ನುವಂಥದ್ದನ್ನು ಊಹೆ ಮಾಡ್ತಾ ಇದ್ದಾರೆ. ಸೊ ರವಿವಾರ ರಾತ್ರಿ 9 ಗಂಟೆಗೆ ಜಿ ತೆಲುಗು ವಾಹಿನಿಯಲ್ಲಿ ಸೂಪರ್ ಸೀರಿಯಲ್ ಚಾಂಪಿಯನ್ಶಿಪ್ ಶೋ ಪ್ರಸಾರ ಆಗುತ್ತೆ. ಸ್ನೇಹಿತರೆ, ಅದರಲ್ಲಿ ಮೇಘ ಸಂದೇಶಂ ಜೊತೆಗೆ ಬೇರೆ ಧಾರಾವಾಹಿ ತಂಡ ಕೂಡ ಭಾಗವಹಿಸಿದೆ. ಈ ವೇಳೆ ಅಭಿನವ್ ಹಾಗೆ ಭೂಮಿಕಾಗೆ ನೀವು ಲವ್ವರ್ಸ ಅಥವಾ ಸ್ನೇಹಿತರ, ಸತ್ಯ ಹೇಳಿ ಅಂತ ಕೇಳಲಾಗುತ್ತೆ. ಆಗ ಅಭಿನವ್ ಅವರು ಭೂಮಿಕಾ ನನಗೆ ಸ್ನೇಹಿತೆಗಿಂತ ಹೆಚ್ಚು ಅಂತ ಹೇಳಿದ್ದಾರೆ. ಆಗ ನಿರೂಪಕರು ಈ ರೀತಿ ಸ್ನೇಹ ಇದ್ದವರನ್ನೇ ಪತ್ನಿಯಾಗಿ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ. ಸೊ ನಿಮ್ಮ ಮಧ್ಯೆ ನಿಜವಾಗಿಯೂ ಕೂಡ ಪ್ರೀತಿ ಇದ್ರೆ ಹಾರ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದಾಗಿ ಕೂಡ ಕೇಳ್ಕೊಳ್ತಾರೆ. ಸೊ ಭೂಮಿಕಾ ರಮೇಶ್ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ. ಸ್ನೇಹಿತರೆ, ಭೂಮಿಕಾ ಅವರು ಕೇವಲ 4 ಜನರನ್ನ ಫಾಲೋ ಮಾಡ್ತಿದ್ದು, ಅವರಲ್ಲಿ 3 ಕುಟುಂಬದ ಸದಸ್ಯರಾದರೆ ಇನ್ನೋರ್ವರು ಅಭಿನವ್ ಅಂತ ಹೇಳಬಹುದು. ಸೊ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ಯಾವ ಕಲಾವಿದರನ್ನು ಕೂಡ ಇವರು ಫಾಲೋ ಮಾಡ್ತಾ ಇಲ್ಲ. ಈ ಒಂದು ನಡೆ ಸಾಕಷ್ಟು ಅನುಮಾನವನ್ನು ಸೃಷ್ಟಿಸಿದೆ. ಯಾಕಂತಂದರೆ 3 ಜನ ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಇವರು ಕೂಡ ಫಾಲೋ ಮಾಡ್ತಿದ್ದಾರೆ ಅಭಿನವ್ ಅವರನ್ನು ಕೂಡ ಅಂತಂದರೆ, ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಇವರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಆಗಬಹುದು ಅಂತ ಫ್ಯಾನ್ಸ್ ಊಹೆ ಮಾಡ್ತಿದ್ದಾರೆ. ಅಂದಾಗೆ ಭೂಮಿಕಾ ರಮೇಶ್ ಅವರು ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ನಟಿಸೋದಕ್ಕೂ ಮುನ್ನ ಕನ್ನಡ, ತೆಲುಗು ಡಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು. ಅಭಿನವ್ ವಿಶ್ವನಾಥನ್ ಅವರು ಉತ್ತರ ಭಾರತದವರಾದರೂ ಕೂಡ ಕನ್ನಡ ಕಲಿತು ನನ್ನರಸಿ ರಾಧೆ ಧಾರಾವಾಹಿಯಲ್ಲಿ ನಟಿಸಿದ್ರು. ಇದಾದ ಬಳಿಕ ಅವರು ತ್ರಿಪುರ ಸುಂದರಿ ಧಾರಾವಾಹಿಯಲ್ಲೂ ಕೂಡ ಆಕ್ಟ್ ಮಾಡಿದ್ರು. ಸ್ನೇಹಿತರೆ, ಸೊ ಹಾಗಾಗಿ ಇವರಿಬ್ಬರ ನಡುವೆ ಏನೋ ಇದೆ ಅನ್ನುವಂಥದ್ದನ್ನು ಈಗ ಸಾಕಷ್ಟು ಜನ ಊಹೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರಿಯಾಲಿಟಿ ಶೋ ಅಲ್ಲಿ ಪ್ರಶ್ನೆಯನ್ನು ಮಾಡಲಾಗಿದೆ. ಯಾಕಂತಂದರೆ ಇತ್ತೀಚೆಗೆ ಇಂಟರ್ವ್ಯೂಯಲ್ಲಿ ಹೇಳಿದ್ರು ಭೂಮಿಕಾ ಅವರು, ನಾನು ಮೊಬೈಲನ್ನೇ ಯೂಸ್ ಮಾಡೋದಿಲ್ಲ. ಸೊ ನನ್ನ ಹತ್ರ ಇರುವಂಥದ್ದು ನನ್ನ ಅಮ್ಮನ ಮೊಬೈಲ್. ಸೊ ಅವರಿಗೊಂದಷ್ಟು ಫೋನ್ಸ್ ಬರುತ್ತೆ, ಕಿರಿಕಿರಿ ಆಗುತ್ತೆ ಅಂತ ನನ್ನ ಹತ್ರ ಕೊಟ್ಟಿರ್ತಾರೆ, ಬಿಟ್ಟರೆ ನಾನು ಮೊಬೈಲನ್ನು ಬಳಸೋದಿಲ್ಲ ಅನ್ನುವಂಥದ್ದಾಗಿ ಕೂಡ ಒಂದು ಸಂದರ್ಶನದಲ್ಲಿ ಹೇಳಿದ್ರು. ಸೊ ಇವರ ಒಂದು ಅಂದರೆ ಈಗ ತೆಲುಗಲ್ಲಿ ನಟಿಸ್ತಾ ಇದ್ದಾರೆ. ಸೊ ಇಲ್ಲೇ ಪ್ರೀತಿ ಹುಟ್ಟಿರ್ಬೋದಾ ಅಥವಾ ಈ ಹಿಂದೆನೇ ಹುಟ್ಟಿರ್ಬೋದಾ? ಸೊ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ದಾರೆ, ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಯಾಕಂತಂದರೆ ಅಭಿನವ್ ಹೇಳಿದ್ದಾರೆ, ಇವರು ಜಸ್ಟ್ ನನ್ನ ಫ್ರೆಂಡ್ ಅಲ್ಲ, ಫ್ರೆಂಡಿಗಿಂತ ಹೆಚ್ಚು ಅಂತ ಹೇಳಿದ್ದಾರೆ. ಸೊ ಅಲ್ಲೇ ಒಂದು ರೀತಿಯಾಗಿ ಉತ್ತರ ಸಿಕ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ಲಕ್ಷ್ಮಿ ಹಾಗೆ ಅಭಿನವ್ ಒಳ್ಳೆ ಜೋಡಿ ಅಂತ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೀರಿಯಲ್, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ.